ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬ್ರಹ್ಮದೇವ ಈ ಪ್ರಪಂಚನ ಸೃಷ್ಟಿ ಮಾಡಲಿಕ್ಕೆ ಶುರು ಮಾಡಿದ್ದು ಇದೇ ಯುಗಾದಿಯ ದಿನವಂತೆ. ಪ್ರತಿ ಹಿಂದೂ ಕ್ಯಾಲೆಂಡರ್ನ ಹೊಸ ವರ್ಷನ ನಾವು ಶಾಲಿವಾಹನ ಶಕೆ ಅನ್ನೋ ಹೆಸರಲ್ಲಿ ಶುರು ಮಾಡ್ತೀವಿ. ಈಗ ನಡೀತಿರೋದು ಶಾಲಿವಾಹನ ಶಕೆ 1948. ಈ ನಂಬರ್ ಹೇಗೆ ಬಂತು ಅಂತ ನಾವು ಸ್ವಲ್ಪ ಚೆಕ್ ಮಾಡೋದಾದ್ರೆ, ಶಾಲಿವಾಹನ ಶಕೆಯ ಮೊದಲನೇ ವರ್ಷ ಜಾರ್ಜಿಯನ್ ಕ್ಯಾಲೆಂಡರ್ನ 78 CE ಇಯರ್ ಆಗಿತ್ತಂತೆ. 2026ನೇ ಇಸ್ವಿಯಲ್ಲಿ 78 ತೆಗೆದ್ರೆ 1948ನೇ ಶಾಲಿವಾಹನ ಶಕೆಯ ಸಂವತ್ಸರ ಬರುತ್ತೆ. ಎಲ್ಲ ತಿಳಿದಿರೋ ಹಾಗೆ ನಾವು ಫಾಲೋ ಮಾಡೋದು ಲೂನಾರ್ ಕ್ಯಾಲೆಂಡರ್, ಅಂದ್ರೆ ಚಂದ್ರನ ಮೂಮೆಂಟ್ಸ್ ಬೇಸಿಸ್ ಮೇಲೆ ನಮ್ಮ ಹೊಸ ವರ್ಷ ಆರಂಭ ಆಗುತ್ತೆ. ಕೇವಲ ನಮ್ಮಲ್ಲಿ ಯುಗಾದಿ ಅಂತ ಮಾತ್ರ ಅಲ್ಲ, ಆಂಧ್ರ ಮತ್ತು ತೆಲಂಗಾಣದಲ್ಲಿ ಉಗಾದಿ ಅಂತ, ಮಹಾರಾಷ್ಟ್ರದಲ್ಲಿ ಗುಡಿ ಪಡ್ವಾ ಅನ್ನೋ ಹೆಸರಿಂದ, ಗೋವಾ ಮತ್ತು ಕೊಂಕಣ್ ರೀಜನ್ ಅಲ್ಲಿ ಸಂವತ್ಸರ್ ಪಡ್ವೋ ಅನ್ನೋ ಹೆಸರಿಂದ, ಸಿಂಧಿ ಪ್ರಾಂತ್ಯದಲ್ಲಿ ಚಿಟಿ ಚಾಂದ್ ಅನ್ನೋ ಹೆಸರಿಂದ ಆಚರಿಸ್ತಾರೆ. ಆದ್ರೆ ತಮಿಳುನಾಡು ಮತ್ತು ಕೇರಳದಲ್ಲಿ ಅವರು ಸೋಲಾರ್ ಮೂವ್ಮೆಂಟ್ಸ್ ಬೇಸಿಸ್ ಮೇಲೆ ಹೊಸ ವರ್ಷನ ಆಚರಿಸ್ತಾರೆ. ತಮಿಳುನಾಡಿನಲ್ಲಿ ಪುತಂಡು ಅನ್ನೋ ಹೆಸರಲ್ಲಿ, ಕೇರಳದಲ್ಲಿ ವಿಶು ಅನ್ನೋ ಹೆಸರಲ್ಲಿ ಹೊಸ ಸಂವತ್ಸರನ ಬರ್ಮಾಡ್ಕೊಳ್ತಾರೆ. ಯುಗಾದಿಯ ದಿನ ತಿನ್ನೋ ಬೇವು ಬೆಲ್ಲಕ್ಕೆ ಕೇವಲ ಧಾರ್ಮಿಕವಾಗಿ ಹೇಳುವಂತ ಸಿಹಿ ಕಹಿಯನ್ನ ಜೀವನದಲ್ಲಿ ಸಮಕ್ಕೆ ತೆಗೆದುಕೊಂಡು ಹೋಗ್ಬೇಕು ಅನ್ನೋ ಅರ್ಥ ಮಾತ್ರ ಅಲ್ಲ, ಸೈಂಟಿಫಿಕ್ ರೀಸನ್ ಕೂಡ ಇದೆ. ವಾತಾವರಣ ಈಗ ಬದಲಾಗುತ್ತೆ. ಬೇವು ನಮ್ಮಲ್ಲಿ ರೆಸಿಸ್ಟೆನ್ಸ್ ಪವರ್ನ ಕೊಟ್ರೆ ಬೆಲ್ಲ ಎನರ್ಜಿಯನ್ನ ತುಂಬುತ್ತೆ ಅಂತ ಸೈಂಟಿಫಿಕ್ ಆಗಿ ಕೂಡ ಪ್ರೂವ್ ಆಗಿದೆ.